ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್. ಇವತ್ತು ಟ್ರೆಂಡಿಂಗಲ್ಲಿರುವಂತಹ ಒಂದು ಇನ್ವಿಸಿಬಲ್ ನೆಕ್ಲೆಸ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಹವಳ ಮತ್ತು ಆ್ಯಡ್ ಸ್ಟೋನ್ ಇರೋಂತಹ ಪೆಂಡೆಂಟ್ ತೊಗೊಂಡಿದ್ದೀನಿ ನಾನು. ಆಮೇಲೆ ನಿಮಗೆ ಯಾವ ಲೆಂತ್ ಬೇಕೋ ಆ ಲೆಂತ್, ಇಲ್ಲಿ ನಾನು 32 ಸೆಂಟಿಮೀಟರ್ ಅಷ್ಟು ಗೇರ್ ವಯರ್ ತೊಗೊಂಡಿದ್ದೀನಿ. ಆಮೇಲೆ ನನ್ನ ಹತ್ರ 2 ಪೆಂಡೆಂಟ್ ಇತ್ತು, ಅದು ಮತ್ತು ಗೋಲ್ಡ್ ಕಲರ್ ಬೀಡ್ಸು ಮತ್ತು ಕ್ರಿಂಪ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಮತ್ತು ಬ್ಯಾಕ್ ಚೈನ್ ಅಟ್ಯಾಚ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹುಕ್ ತೊಗೊಂಡಿದ್ದೀನಿ. ಹುಕ್ಕು ಮತ್ತು ಕ್ರಿಂಪ್ ಬೀಡ್ಸು. ಫಸ್ಟು ನಾನು ಕ್ರಿಂಪ್ ಬೀಡ್ ಮತ್ತು ಬೀಡ್ಸ್, ಗೋಲ್ಡ್ ಬೀಡ್ಸ್ ಎಲ್ಲದನ್ನು ಹಾಕ್ಕೊಂಡು ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪೆಂಡೆಂಟ್ ಎಲ್ಲ ಗೇರ್ ವಯರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಸಿಂಪಲಾಗಿ ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋ ಡಿಸೈನು. ನಿಮಗೆ ನನ್ನ ಡಿಸೈನ್ಸ್ ಇಷ್ಟ ಆಗಿದರೆ ಒಂದು ಪೇಜ್ನ ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ ಏನು ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ನೋಡಿ, ನನ್ನದು ಪೆಂಡೆಂಟು ಮತ್ತು ಬೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ನಮಗೆ ಗೇರ್ ವಯರ್ ಮಧ್ಯಕ್ಕೆ ನನಗೆ ಪೆಂಡೆಂಟ್ ಬೇಕಿತ್ತಲ್ವ, ಅದಕ್ಕೆ ಅದನ್ನು ಮಧ್ಯಕ್ಕೆ ಮಾಡಿಕೊಂಡು 2 ಸೈಡು ಈಕ್ವಲ್ ಡಿಸ್ಟೆನ್ಸಲ್ಲಿ ವಯರ್ ಇರೋ ಥರ ಅಡ್ಜಸ್ಟ್ ಮಾಡಿಕೊಂಡು ನಾನು ಆ ಕ್ರಿಂಪ್ ಬೀಡ್ಗಳನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಮೂವ್ ಆಗಬಾರ್ದು ಅಂತ ಹೇಳಿ ಲಾಕ್ ಮಾಡಿ ನಾನು ಅದನ್ನ ಸೆಕ್ಯೂರ್ ಮಾಡಿದೆ. ಮತ್ತು ಎಂಡ್ಗೂ ಅದೇ ಥರ ಕ್ರಿಂಪ್ ಬೀಡನ್ನ ಯೂಸ್ ಮಾಡಿಕೊಂಡು ಒಂದು ರಿಂಗ್ ತೊಗೊಂಡು ಎಂಡ್ನು ಹಾಗೇ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೆಕ್ಯೂರ್ ನೋಡಿ, ಈ ಥರ ಹಾಕಿ ಪ್ರೆಸ್ ಮಾಡಿದ್ರೆ ನಮಗೆ ಫ್ಲ್ಯಾಟ್ ಪ್ಲೇಯರ್ಸ್ ಎಲ್ಲ ಸಿಗುತ್ತೆ. ಅದರಲ್ಲಿ ನಾವು ಯೂಸ್ ಮಾಡಿಕೊಂಡು ಕ್ರಿಂಪ್ ಬೀಡ್ಸ್ನ ನಾನು ಪ್ರೆಸ್ ಮಾಡಿ ಸೆಕ್ಯೂರ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ. ಹಾಗೆಯೇ ಲಾಕ್ ಮಾಡಿದ್ಮೇಲೆ ಅದು ನಾನು ಈ ಬ್ಯಾಕ್ ಸೈಡು ಹುಕ್ ಬೇಕಿತ್ತಲ್ವ, ಹುಕ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರ ಇದು ಸಿಂಪಲ್ಲಾಗಿ ನೀವೇ ಮನೆಯಲ್ಲಿ ಮಾಡ್ಕೋಬೋದು. ತುಂಬ ಸಿಂಪಲ್ ಡಿಸೈನ್ ಇದು. ನೋಡಿ, ನಾನು ಸೆಕ್ಯೂರ್ ಮಾಡಿ 2 ಕಡೆನೂ ಅಟ್ಯಾಚ್ ಮಾಡಿ ಸೆಕ್ಯೂರ್ ಮಾಡಿಕೊಂಡೆ ನಾನು. ನೋಡಿ, ಇನ್ನು ಒಂದು ಸಿಂಪಲ್ ಆಗಿರುವಂತಹ ಒಂದು ಡಿಸೈನ್ಸ್ ರೆಡಿ ಆಯಿತು. ನೋಡಿ, ನಾನು 2 ಲೆಂತಲ್ಲಿ ಕಸ್ಟಮೈಸ್ ಆರ್ಡರ್ ಮಾಡಿದ್ದು. ಒಂದು 15 ಸೆಂಟಿಮೀಟರು, ಇನ್ನೊಂದು 17 ಸೆಂಟಿಮೀಟರ್ ಇದೆ. ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇಷ್ಟ ಆದರೆ ಆರ್ಡರ್ ಮಾಡಿ.